ನೀರು ಕಣ್ಣೀರು ಭೀಕರ ಬರ, ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ. ಕಲಬುರಗಿಯ 11 ತಾಲೂಕುಗಳಲ್ಲಿ 250 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ತಾತ್ವಾರ ಎದುರಾಗಿದೆ. 11 ತಾಲೂಕಿನ 250ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಹನಿ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಆಶ್ರಯ ಕಾಲೋನಿಯಲ್ಲಿ ನೂರಾರು ಜನರು ಪರದಾಟ ಮಾಡ್ತಾ ಇದ್ದಾರೆ. 700 ಕುಟುಂಬಗಳ ಗೋಳು ಕೇಳೋರೇ ಇಲ್ದಂತಾಗಿದೆ. ಕುಡಿಯುವ ನೀರಿಗಾಗಿ ಗುಡ್ಡ ಹತ್ತಿ ನೀರನ್ನ ತರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಲಬುರಗಿಯಲ್ಲಿ. ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಇನ್ನು ಕಲಬುರಗಿಯಲ್ಲಿ ನೀರಿನ ಹಾಹಾಕಾರ ಒಂದ್ ಕಡೆಯಲ್ಲಾದ್ರೆ ಜನ ಕೊಡ್ತಿರುವಂತ ಪರಿಪಾಟಲ್ಲಿ ಹೇಳಿಕ್ ಸಾಧ್ಯ ಇಲ್ಲ. ನಮ್ಮ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ಅಲ್ಲಿಂದ. ಬನ್ನಿ ನೋಡೋಣ. ದೀಪದ ಕೆಳಗೆ ಕತ್ಲು ಅನ್ನೋ ಹಾಗೆ ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವಂಥ ಘಟಕದ ಕೆಳಗಿರುವಂಥ ಏನು ಸಾಕಷ್ಟು ಜನ ನಿವಾಸಿಗಳಿಗೆ ಇವತ್ತಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಕಲಬುರಗಿಯ ಏನು ಡಬ್ರಾಬಾದ್ ಕಾಲೋನಿಯಲ್ಲಿರುವಂಥ ಸಾಕಷ್ಟು ಜನ ನಿವಾಸಿಗಳಿಗೆ ಸರಿಯಾಗಿ ಕುಡಿಯೋ ನೀರು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶ ಇಲ್ಲಿನ ಜನರು ಹೊರ ಆಗ್ತಾ ಇರುವಂಥದ್ದು. ಡಬ್ರಾಬಾದ್ನ ಏನು ಪಕ್ಕದಲ್ಲೇ ಕಲಬುರಗಿ ಎಂಟೈರ್ ಕಲಬುರಗಿ ನಗರಕ್ಕೆ ನೀರನ್ನು ಸರಬರಾಜು ಮಾಡುವಂಥ ನೀರಿನ ಘಟಕ ಇರುವಂಥದ್ದು. ಆದರೆ ಅದರ ಕೆಳಗಡೆ ಇರುವಂಥ ಸುಮಾರು 750ಕ್ಕೂ ಅಧಿಕ ಮನೆಗಳೇನಿದೆ, ಈ ಮನೆಗಳಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇಲ್ಲ. ಇವರೆಲ್ಲರೂ ಕೂಡ ಇಲ್ಲಿಂದ ಆ ಗುಡ್ಡದ ಮೇಲೆ ಹೋಗಿ ಪ್ರತಿನಿತ್ಯ ನೀರನ್ನು ತೆಗೆದುಕೊಂಡು ಬರಬೇಕು. ಸಾಕಷ್ಟು ಜನ ಇವತ್ತು ನೀರು ತರೋದಕ್ಕೆ ಹೋಗಿ ಬಿದ್ದು ಕೈಕಾಲು ಮುರ್ಕೊಂಡಿರುವಂಥ ಪ್ರಸಂಗಗಳು ಕೂಡ ನಡೆದಿರುವಂಥದ್ದು. ಹಾಗಾಗಿ ಏನು ಇಲ್ಲಿನ ಜನರು ಆಕ್ರೋಶ ಹೊರಹಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇನ್ನೂ ಬೇಸಿಗೆನೇ ಆರಂಭ ಆಗಿಲ್ಲ, ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಅದರಲ್ಲೂ ಕೂಡ ಬೇಸಿಗೆ ಆರಂಭವಾದರೆ ಮತ್ತಷ್ಟು ಹನಿ ನೀರಿಗೂ ಇಲ್ಲಿನ ಜನರು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಮಧ್ಯಾಹ್ನ ಇಷ್ಟೊತ್ತಾದರೂ ಕೂಡ ಜನರು ಏನು ನೀರಿಗಾಗಿ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇರುವಂಥದ್ದು, ಖಾಲಿ ಕೊಡಗಳನ್ನು ಹಿಡ್ಕೊಂಡು ನಿಂತಿರುವಂಥದ್ದು. ಈ ಒಂದು ಬಡಾವಣೆಯಲ್ಲಿ ಹೆಸರಿಗೆ ಮಾತ್ರ ನಳಗಳಿರುವಂಥದ್ದು, ಆದರೆ ಆ ನಳದಲ್ಲಿ ಯಾವುದೇ ರೀತಿಯಾಗಿ ಒಂದೇ ಒಂದು ಹನಿ ನೀರು ಕೂಡ ಬಂದಿಲ್ಲ. ಸೊ ಹಾಗಾಗಿ ಇಲ್ಲಿನ ಜನರು ನೀರನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಸಾಕಷ್ಟು ವರ್ಷಗಳ ಬೇಡಿಕೆ ಕೂಡ ಆಗಿರುವಂಥದ್ದು. ಸಂಬಂಧಪಟ್ಟಂಥ ಶಾಸಕರಿಗೆ, ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಮನವಿ ಮಾಡಿದ್ರು. ಇದುವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಇವರ ಬೇಡಿಕೆ ಭಾಳ ಪ್ರಮುಖವಾಗಿರುವಂಥದ್ದು ಅಂದರೆ ಕುಡಿಯುವ ನೀರು ಸಪ್ಲೈ ಆಗಬೇಕು, ಜೊತೆಗೆ ಅವರಿಗೆ ದಿನಬಳಕೆಗೆ ಮನೆ ಉಪಯೋಗಕ್ಕೆ ಬೇಕಾದಂಥ ನೀರನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಬೇಡಿಕೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಏನು ಬೇಸಿಗೆ ಆರಂಭ ಆಗೋಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ನಗರ ಮತ್ತು ಜಿಲ್ಲೆ ಸೇರಿದಂತೆ ಒಟ್ಟು 11 ತಾಲೂಕುಗಳಲ್ಲಿ ನೀರಿನ ಸಮಸ್ಯೆ ಇರುವಂಥದ್ದು ಖುದ್ದು ಅಧಿಕಾರಿಗಳೇ ಕೊಟ್ಟಿರುವಂಥದ್ದು. ಅದಲ್ಲದೆ ಕಲಬುರಗಿ ಜಿಲ್ಲೆಯಾದ್ಯಂತ 280ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಇದೇ ರೀತಿಯಾದಂಥ ಇದಕ್ಕಿಂತ ಭೀಕರವಾದಂಥ ನೀರಿನ ಸಮಸ್ಯೆ ಇರುವಂಥದ್ದು. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿನ ಜನರಿಗೆ ನೀರಿನ ಸೌಲಭ್ಯವನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.